ಹಲವಾರು ವರ್ಷಗಳಿಂದ ಮನವಿಯನ್ನು ಸ್ಮರಿಸಿದ್ರು ಕೂಡ ಕಾಂಗ್ರೆಸ್ ನಿರ್ಣಯಕ್ಕೆ ಮನವಿ ಮಾಡುವ ವಿರುದ್ಧ ಹಾಗೆ ನಮ್ಮ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿಗಳು ಭಾರತೀಯ ಜನತಾ ಪಾರ್ಟಿ ಕುಂದಾಪುರ ಮಂಡಲದ ಪರವಾಗಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಂದು ಕಡೆ ನಗು ಬರ್ತಾ ಇದೆ, ಇನ್ನೊಂದು ಕಡೆಯಲ್ಲಿ ಸ್ವಲ್ಪ ಸಮಯದ ನಂತರ ಒಂದು ಶಂಕುಸ್ಥಾಪನೆ ಆಗ್ತಾ ಇದೆ. ಆ ಶಂಕುಸ್ಥಾಪನೆ ಯಾವುದು ಕೇಳಿದ್ರೆ ನಮ್ಮ ಜಾಗದಲ್ಲೇ ಒಂದು ರಾಜಕೀಯ ಪಕ್ಷದ ಭಾರತೀಯ ಕಾಂಗ್ರೆಸ್ ಪಕ್ಷದ ಕಚೇರಿಯನ್ನ ಇವತ್ತು ಶಂಕುಸ್ಥಾಪನೆಯಾಗಿ ಸಚಿವರು ರಾಜ್ಯದ ನಾಯಕರು ಬರ್ತಾ ಇದ್ದಾರೆ. ನಿಜವಾಗ್ಲೂ ನಗು ಬರ್ತಾ ಇದೆ. ಸಾರ್ವಜನಿಕರ ಸ್ಥಳದಲ್ಲಿ ಇವತ್ತೊಂದು ಪಕ್ಷದ ಕಚೇರಿಯನ್ನ ಶಂಕುಸ್ಥಾಪನೆ ಮಾಡಲಿಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ನಮಗೆ ನಗು ಬರ್ತಾ ಇದೆ. ನಮ್ದು ಒಂದು ರಾಷ್ಟ್ರೀಯ ಪಕ್ಷ. ಕೇಳಿ ಎಲ್ಲಾದ್ರೂ ನಮ್ಮ ಪಕ್ಷ ಸಾರ್ವಜನಿಕರ ಆಸ್ತಿಯನ್ನ ಕಬಳಿಸಿದೆಯಾ ಅಂತ. ನಿಮಗೆ ಅಷ್ಟು ಗತಿ ಬಂದಿದೆ ಅಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ಸಿಗೆ. ಆದ್ರೂ ಕೂಡ ಕಾನೂನಾತ್ಮಕವಾಗಿ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಕುಂದಾಪುರದ ಜನ ಎಷ್ಟು ನಿಷ್ಠಾವಂತರು ಅನ್ನೋದನ್ನ ಇಲ್ಲಿನ ಅಧಿಕಾರಿಗಳು, ತಾಲೂಕು ಕಚೇರಿ ಇರ್ಬೋದು, ಪುರಸಭೆ ಅಧಿಕಾರಿಗಳು ಸ್ವಲ್ಪ ಯೋಚನೆ ಮಾಡಬೇಕು. ಇವತ್ತು ನಾವಿವತ್ತು ಬರೀ ಕಾಂಗ್ರೆಸ್ ಅನ್ನ ತೆಗಲಿಕ್ಕೆ ಬಂದಿಲ್ಲ. ಇಲ್ಲಿ ಅಧಿಕಾರಿಗಳು ಕೂಡ ಸ್ವಲ್ಪ ಎಚ್ಚೆತ್ತುಕೊಳ್ಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವು ಬಂದವರು ಕೇವಲ 5 ವರ್ಷ ಇಲ್ಲಿ ಹೋಗ್ತೀರಿ. ನಾವು ಈ ಕುಂದಾಪುರದಲ್ಲಿ ಬದುಕಿ ಸಾಯುವಂತರು ಯೋಚನೆ ಮಾಡಿದ್ದೀರಾ ನೀವೇನಾದ್ರು? ಈ ಯೋಚನೆ ಮಾಡಬೇಕಿತ್ತಲ್ಲ ಹಿಂದೆ ಕೇಳ್ತೀವಿ ನಾವು. ಹಿಂದಿನ ಶಾಸಕರು ಆಲ್ರೆಡಿ ಶ್ರೀನಿವಾಸ ಶೆಟ್ಟಿ ಇರ್ಬೇಕಿದ್ರೆ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಇತ್ತು, ಕುಂದಾಪುರದಲ್ಲಿ ಇತ್ತು. ನಾವು ಕೂಡ ಕೇಳೋದಿತ್ತು ನಮ್ಮ ಕಚೇರಿ ಮಾಡಲಿಕ್ಕೆ ಒಂದು ಸ್ಥಳಾವಕಾಶ ಬೇಕು. ನಾವು ಕೂಡ ಗುರುತು ಮಾಡಿದ್ದೇವೆ. ಶ್ರೀನಿವಾಸ ಶೆಟ್ಟಿ ಹೋಗ್ಲಿಕ್ಕೆ ನಮಗೆ ಭಯ ಇತ್ತು. ಯಾಕೆ? ಅವರು ಜನಸಾಮಾನ್ಯರಲ್ಲಿ ಎಲ್ಲರಿಗೂ ಸಾಮರಸ್ಯವನ್ನು ಕೊಟ್ಕೊಂಡು ಒಳ್ಳೆ ರೀತಿಯಲ್ಲಿ ಬದುಕಿದವರು. ನಮ್ಗೆ ಭಾರತೀಯ ಜನತಾ ಪಕ್ಷದವರಲ್ಲಿ ಅವ್ರಿಗೆ ಕೇಳಲಿಕ್ಕೆ ನಮ್ಗೆ ಮುಗಿದರೆ ಇತ್ತು, ಭಯ ಇತ್ತು. ಇವತ್ತು ನಿಮಗೆ ಯಾವುದೇ ನಾಚಿಕೆ ಇಲ್ಲದೆ, ಯಾರನ್ನು ಗಮನಕ್ಕೆ ತೆಗೆದುಕೊಳ್ಳದೆ, ಒಬ್ಬರು ಶಾಸಕರಿದ್ದಾರೆ ಈ ತಾಲೂಕಲ್ಲಿ, ಅವರ ಗಮನಕ್ಕೆ ಬರದೆ ಈ ಒಂದು ಕಟ್ಟಡಕ್ಕೆ, ಕಾಂಗ್ರೆಸ್ ಪಕ್ಷ ಕಟ್ಟಡಕ್ಕೆ ಪರವಾನಗಿ ಕೊಡ್ತೀರ ಅಂತ ಹೇಳಿದ್ರೆ ನಾವು ಎಂತ ಹೇಳಬೇಕು ನಿಮ್ಮ ಜನ್ಮಕ್ಕೆ? ನಮಗೆ ನಾಚಿಕೆ ಆಗ್ತಾ ಇದೆ ಇವತ್ತು ಬಂಧುಗಳೇ. ಆದ್ರಿಂದ ಹಿಂದೆ ನಾವು ಆ ಜಾಗವನ್ನ ಪಾಪ ಬಡವರು ಸಣ್ಣ 60-70 ರಿಕ್ಷಾ ವಾಹನ ಚಾಲಕರು ಅಲ್ಲಿ ಸಣ್ಣದಾಗಿ ನಿಲ್ದಾಣವನ್ನ, ಗೂಡು ರಿಕ್ಷಾ ನಿಲ್ದಾಣವನ್ನ ಮಾಡಿಕೊಂಡಿದ್ರು. 30 ವರ್ಷದ ಹಿಂದೆ ದುಡಿಯುವಂತ ರಿಕ್ಷಾ ಚಾಲಕರು, ಗೂಡು ರಿಕ್ಷಾ ಚಾಲಕರು ತಮ್ಮ ಸಂಸಾರವನ್ನು ಅದರಿಂದಲೇ ಹೊರಿತಾ ಇದ್ರು. ಆದ್ರೆ ಅವ್ರು ಕೇಳಿ ಎಷ್ಟು ವರ್ಷ ಆಯ್ತು? 30 ವರ್ಷದಿಂದ ಅಲ್ಲಿ ಒಂದು ರಿಕ್ಷಾ ನಿಲ್ದಾಣ ಮಾಡಿ ಅಂತ ಬೇಡ್ಕೊಂಡ್ರಿ, ಕಾಲಿಗೆ ಬಿಟ್ರಿ, ಮನವಿ ಕೊಟ್ರಿ. ನೀವೇನ್ ಮಾಡಿದ್ರಿ? ಒಂದು ಜನರಿಗೂ ಗೊತ್ತಿಲ್ಲದಂತೆ ಕಾಂಗ್ರೆಸ್ ಕಚೇರಿಯನ್ನ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ರ. ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ. ಏನಾದ್ರೂ ಜನರ ಗಮನಕ್ಕೆ ತಂದಿದ್ದೀರಿ? ಇವತ್ತು ನಾವಿದು ಯೋಚನೆ ಮಾಡಬೇಕಿದ್ದೇವೆ. ಎಲ್ಲ ಅಧಿಕಾರಿಗಳನ್ನ ಇವತ್ತು ಕೇಳ್ತಾ ಇದ್ದಾರೆ, ನಿಮಗೆ ಮಾನವ ಮರ್ಯಾದೆ ಇದ್ದಿದ್ದು ಹೋದ್ರೆ ಅದನ್ನ ಈ ಕೂಡಲೇ ನಿರ್ಬಂಧ ಮಾಡ್ಬೇಕು. ನೀವು ಮುಂದಿನ ಬಹುದೊಡ್ಡ ಹೋರಾಟಕ್ಕೆ ನೀವು ಅಣಿ ಮಾಡಿ ಕೊಡ್ತಾ ಇರ್ತೀವಿ ಅನ್ನತಕ್ಕಂಥ ಎಚ್ಚರಿಕೆಯನ್ನ ಭಾರತೀಯ ಜನತಾ ಪಾರ್ಟಿ ಕುಂದಾಪುರ ಮಂಡಲ ಪರವಾಗಿ ನಿಮಗೆ ಕೊಡ್ತಾ ಇದ್ದೇವೆ. ಯಾರ್ದಾದ್ರೂ ಗಮನಕ್ಕೆ ತಂದಿದ್ದೀರಾ? ಬೇಡ. ಶಾಸಕರಿದ್ದಾರೆ, ಪುರಸಭಾ ಅಧ್ಯಕ್ಷರಾಗಿದ್ರು, ಪುರಸಭಾ ಮೆಂಬರ್ಸ್ ಇದ್ರು, ಯಾರಿಗಾದ್ರೂ ತಂದಿದ್ರ? ಬಡ ಮಕ್ಕಳ ಮೇಲೆ ಬಟ್ಟೆಗೆ ಕಲ್ಲು ಹಿಡಿತಾ ಇದ್ರೆ ಇವತ್ತು 30 ವರ್ಷದಿಂದ ಬೇಡಿಕೆ ಇಟ್ಟಿದ್ದೇವೆ. ಅಲ್ಲೊಂದು ನಿಲ್ದಾಣವನ್ನು ಮಾಡಬೇಕು, ಆಟೋ ನಿಲ್ದಾಣವನ್ನು ಮಾಡಬೇಕು, ಗೂಡು ರಿಕ್ಷಾ ನಿಲ್ದಾಣವನ್ನು ಮಾಡಬೇಕು ಅಂತ. ಅದು ಬಿಡ್ರಿ, ನಾವು ಕುಂದಾಪುರಕ್ಕೆ ಫೈರ್ ಆಫೀಸ್ ಮಾಡ್ಬೇಕಂತ ಜಾಗವನ್ನು ಗುರುತು ಮಾಡ್ತೀವಿ. ಅರ್ಧ ಕೂಡ ಆಗಿತ್ತು.
ಶಂಕುಸ್ಥಾಪನೆ ಆಗ್ತಾ ಇದೆ. ಆಗ್ಲಿಕ್ಕೆ ನಾವು ಅಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ಇದ್ವಿ. ನಿಮ್ಮ ಸರ್ಕಾರ ಇದೆ, ನಮಗೆ ಭಯ ಇಲ್ಲ, ಆದ್ರೂ ಕೂಡ ಈಗ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮುಂದಿನ ದಿನ ಈ ಹೋರಾಟ ಇಲ್ಲಿಗೆ ನಿಲ್ಲಬೇಕು. ನಮ್ದು ಮುಂದುವರಿಸಿದ್ದೇವಾದ್ರೆ ಖಂಡಿತವಾಗಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನತಕ್ಕಂಥ ಮಾತನಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾ ಇದ್ದೇನೆ. ಭಾರತ್ ಮಾತಾ ಕೀ ಮಂಜೂರು ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇದನ್ನು ಅವರು ಖಂಡಿಸಿ ಇದರ ವಿರುದ್ಧ ನಾವು ಹೋರಾಟ ಮಾಡಲು ಇವತ್ತು ಈ ಸಭೆಯನ್ನ ಆಯೋಜನೆ ಮಾಡಿದ್ದೇವೆ. ನಾವು ಈ ಪೌರಸಭೆಯವರ ಹತ್ರ ತುಂಬಾ ಸಲ ಅವರನ್ನ ಹೇಳಿದ ಈ ಜಾಗಗಳನ್ನು ಇವತ್ತು ನೋಟಿಫಿಕೇಶನ್ ಮಾಡಿಲ್ಲ. ಅಧಿಕೃತವಾಗಿ ಕುಂದಾಪುರದಲ್ಲಿ ಇವತ್ತು ಪಾರ್ಕಿಂಗ್ ಸಮಸ್ಯೆ, ಕುಂದಾಪುರದ ಎಲ್ಲ ನಾಗರಿಕರು ಯಾವುದೇ ರಸ್ತೆಗೊಂಡಿರೋದು ಪಾರ್ಕಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವು ಸತತವಾಗಿ ಪುರಸಭೆಯಲ್ಲಿ 2-3 ಸಭೆಯನ್ನು ಮಾಡಿ ಈ ಎಲ್ಲ ಜಾಗಗಳನ್ನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ರು ಗೊಂದಲವನ್ನು ಮಾಡಿದ್ರೆ ಈ ಜಾಗದ ನೋಟಿಫಿಕೇಶನ್ ನೆರವಾಗಲಿಲ್ಲ. ಇಷ್ಟು ನಮಗೆ ಕುಂದಾಪುರದ ನಾಗರಿಕರಿಗೆ ಈ ರೀತಿ ತೊಂದರೆ ಆಗ್ತಿರುವಾಗ ನಾವೆಲ್ಲ ಸೇರಿ ಅದನ್ನ ನೋಡಿಕೊಂಡು ಸುಮ್ಮನೆ ಕೂಡಿ ಖಂಡಿತ ಆಗ್ತಾ ಇಲ್ಲ. ಅದರಿಂದ ಈ ಆದೇಶವನ್ನ ಸರ್ಕಾರವೇ ರದ್ದು ಮಾಡಬೇಕು. ಅವರು ಮಾಡದಿದ್ರೆ ನಾವು ಹೋರಾಟ ಮಾಡ್ತೇವೆ. ಅದರೊಟ್ಟಿಗೆ ಕಾನೂನು ಹೋರಾಟವನ್ನ ನಾವು ಮಾಡಿ ಈ ಒಂದು ವಿಷಯವನ್ನು ಆರ್ಥಿಕ ಸಂದೇಶ ಗಮನ ಹೋಗ್ತೇವೆ ಅಂತೇಳಿ ನಡೆಸಿರುವ ಎಲ್ಲ ಕಾರ್ಯಕ್ರಮಗಳು ನಮ್ಮ ವಿಷಯ ನಮ್ಮ ಅವರ ಚಾಲಕ ಮಾಲಕರಿಗೂ ಖಂಡಿತ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತೇಳಿ ಹೇಳ್ತಾ ಈ ಶಾಸ್ತ್ರೀಯ ಸರ್ಕಾರದ ಈ ಭಾಗದಲ್ಲಿ ನಾವೆಲ್ಲ ಸೇರಿ ಬಿಜೆಪಿ ಎಲ್ಲ ಸೇರಿ ಸರ್ಕಾರದ ಒಂದು ಬೇಡಿಕೆಯನ್ನು ಆಗ್ರಹ ಮಾಡಲಿಕ್ಕೆ ಬಂದಿದ್ದೇವೆ. ಅದರ ಪ್ರತಿಭಟನೆ ರೂಪದಲ್ಲಿ ಯಾಕೆ ಮಾಡ್ತೇವೆ ಅಂದ್ರೆ ಸರ್ಕಾರ ಅರ್ಥ ಆಗಲಿಕ್ಕೆ ಜನ ಸೇರಿ ಒಕ್ಕೂಟದ ಒಂದು ಪ್ರತಿಭಟನೆಯನ್ನು ಮಾಡಿ ಸರ್ಕಾರದ ಆಗ್ರಹವನ್ನು ಕೊಡ್ತಾ ಇದ್ದೇವೆ. ವಾಸ್ತವಿಕವಾಗಿ ಯಾವ ಪ್ರಸ್ತಾಪನೆಯಲ್ಲಿ ನೀವು ಕಾಂಗ್ರೆಸ್ ಅಧಿಕಾರಿಗಳು ಮುಟ್ಟಿಕೊಂಡಿದ್ದೀರೋ ಆ ಸ್ಥಳ ಬಹುಮಾಡಿ ಕಟ್ಟಡದ ಪಾರ್ಕಿಗೋಸ್ಕರ ಮಾಡಬೇಕು ಅಂತ ಪ್ರಸ್ತಾವನೆ ಸರ್ಕಾರ ಬಂದಿದೆ. ಇಲ್ಲಿ ಇಡೀ ಕುಂದಾಪುರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಬಹಳ ಸಮಸ್ಯೆಗಳಿದೆ. ಸಾಮಾನ್ಯ ಜನರಿಗೆ ತೊಂದರೆ ಆಗುತ್ತೆ. ಬಹುಮಾಡಿ ಆಧಾರದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತ ಪ್ರಸ್ತಾಪನೆ ಸರ್ಕಾರ ಬಂದಿದೆ. ಸಾಲದಕ್ಕೆ ಅಗ್ನಿಶಾಮಕದಲ್ಲೂ ಪೇಟೆಯ ಒಂದು ಮಾಸ ಸುಟ್ಟೋದಾಗ ಎಲ್ಲ ವ್ಯಾಪಾರಿಗಳು ಮತ್ತು ಸಾರ್ವಜನಿಕರು ಇಲ್ಲೊಂದು ನಿಲ್ದಾಣವನ್ನು ಮಾಡಬೇಕು, ಅಗ್ನಿಶಾಮಕ ನಿಲ್ದಾಣ ಮಾಡಬೇಕು, ಒಂದೆರಡು ತತ್ವವನ್ನು ಕುಂದಾಪುರದ ಪೇಟೆಯಲ್ಲಿ ಇರಬೇಕು ಅಂತ ಆಗ್ರಹವನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಅಗ್ನಿಶಾಮಕ ಪ್ರತಿಭಟನೆಯಾದ್ರಿಂದ ವ್ಯವಸ್ಥೆಗಳನ್ನು ಈ ಥರದಲ್ಲಿ ಮಾಡೋದಕ್ಕೆ ಯೋಚನೆ ಮಾಡಿ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಪಾರ್ಕಿಂಗ್ ಬೇಡಿಕೆ, ಮತ್ತೊಂದು ಕಡೆಯಲ್ಲಿ ಅಗ್ನಿಶಾಮಕ ಬೇಡಿಕೆ. ಇಂಥವನ್ನು ಅನ್ನೋದೇ ಕಾರಣವಲ್ಲ. ಒಂದು ರಾಜಕೀಯ ಪಕ್ಷದ ಕಚೇರಿಗೆ ಬಯಸುವುದು ಸಾರ್ವಜನಿಕವಾದಂಥ ಹಿತಾಸಕ್ತಿಯನ್ನು ಬಳಸಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಯಾವುದೇ ಕಾರಣಕ್ಕೆ ಸರ್ಕಾರ ನೀವು ಒಂದು ಪಾರ್ಟಿ ಕೊಟ್ಟರೆ ಅದು ಜನಸಾಮಾನ್ಯರಿಗೆ ತೊಂದರೆ ಆಗಲು ರೀತಿಯಲ್ಲಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಯಾವುದಾದ್ರೂ ಸ್ಥಳವನ್ನು ಹುಡುಕಿ ನೀವು ಕೊಟ್ಟರೆ ನಾವು ತೊಂದರೆ ಇರಲಿಲ್ಲ. ನಾವೆಲ್ಲ ಬಂದಿರುವುದು ಮಾನ್ಯ ಶಾಸಕರು, ಎಲ್ಲ ಪದಾಧಿಕಾರಿಗಳು, ಪುರಸಭೆಯ ಎಲ್ಲ ಸದಸ್ಯರು, ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಒತ್ತಾಯ ಬಂದಿರುವುದು ಈ ಸ್ಥಳವನ್ನು ನೀವು ಮುಟ್ಟಬೇಕು. ಈಗ ನಾವು ಸ್ಥಳ ಇದು ಕಾಂಗ್ರೆಸ್ ಕಚೇರಿ ಮಾಡಿದ್ರೆ ಇದರಿಂದಾಗಿ ಸಾರ್ವಜನಿಕ ಹಿತಾಸಕ್ತಿಗೆ ತೊಂದರೆ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ, ಅಥವಾ ಈ ಅಗ್ನಿಶಾಮಕ ಸ್ಥಳಕ್ಕೆ ತೊಂದರೆ ಆಗುತ್ತೆ. ಇದನ್ನು ಬೇರೆ ಬೇಕಾದ್ರೆ ಇಡೀ ಪಾರ್ಟಿ ಮತ್ತು ಶಾಸಕರ ಸಮಕ್ಷಮದಲ್ಲಿ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ, ಕಂದಾಯ ಮಂತ್ರಿಗಳನ್ನ, ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳನ್ನ ಆದೇಶಿಸಿದ್ರೆ ತಕ್ಷಣ ಏನು ಮಾಡಿರುವಂತಹ ಕಚೇರಿಯಿಂದ ರದ್ದುಗೊಳಿಸಿ ಸಾರ್ವಜನಿಕ ನಿರ್ವಹಣೆಯನ್ನು ನಿರ್ದೇಶಿಸಿರುವಂತ ಆಗ್ರಹವನ್ನು ಈ ಮೂಲಕ ಮಾಡ್ತಾರೆ. ಒಂದು ವೇಳೆ ಮತ್ತೊಂದು ಮುಂದುವರೆದರೆ ಜನರ ಮುಕ್ತವಾಗಿದ್ದರೆ ಇದಕ್ಕೆ ನೀವೇ ಕಾರಣ ಆಗ್ತೀರಿ ಅನ್ನೋದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಪರಿಶೀಲನಾ ಪುರಸಭೆಯಲ್ಲಿ ಅಭಿವೃದ್ಧಿ ವಿಚಾರವನ್ನು ಇಟ್ಟುಕೊಂಡು ಪುರಸಭೆ ಸಾಮಾನ್ಯ ಸಭೆಗಳಲ್ಲಿ ಹಲವಾರು ವಿಚಾರಗಳನ್ನು ಪಾರ್ಕಿಂಗ್ ವಿಚಾರಗಳಲ್ಲಿ ಚರ್ಚೆ ಆಗಿತ್ತು. ಆದರೆ ಇದೇ ಪಾರ್ಕಿಂಗ್ ವಿಚಾರದಲ್ಲಿ ಮಾತಾಡುವ ಕಾಂಗ್ರೆಸ್ ಪಕ್ಷದ ಸದಸ್ಯರಿರ್ಬೋದು, ಅವರ ನಾಯಕರಿರ್ಬೋದು, ಅದನ್ನ ಒಂದು ಮಲ್ಟಿ ಪಾರ್ಕಿಂಗ್ ವಿಚಾರಕ್ಕೆ ಚರ್ಚೆ ಮಾಡಿದಾಗ ಅದಕ್ಕೆ ಆ ಭೂಮಿಯನ್ನು ಮಂಜೂರು ಮಾಡಿರಲಿಲ್ಲ. ಆದರೆ
ಈಗ ಮಂಜೂರಾದ ಭೂಮಿಯಲ್ಲಿ ಹಲವಾರು ವರ್ಷಗಳಿಂದ ಟ್ಯಾಕ್ಸಿ ನಿರ್ಮಾಣಕ್ಕೆ ಅವರ ಟ್ಯಾಕ್ಸಿ ಡ್ರೈವರು ಮತ್ತು ಮಾಲೀಕರು ಹಿಂದೆ ಒಂದು ಸುಮಾರು ವರ್ಷಗಳಿಂದ ಮನೆಯನ್ನು ಕೂಡ ಕೊಟ್ಟಿದ್ರು. ಆ ಭೂಮಿಯನ್ನು ಕೂಡ ಅವರಿಗೆ ಕೊಡಲಿಲ್ಲ. ಆದರೆ ಇವತ್ತು ತರಾತುರಿಯಲ್ಲಿ ಪುರಸಭೆಯ ಒಂದು ದೃಢೀಕರಣ, ಒಂದು ಸಂಶಯವಾದಂತಹ ದೃಢೀಕರಣದ ಫಲಕ ಇವತ್ತು ಸರ್ಕಾರ ಮಟ್ಟದಲ್ಲಿ ತನ್ನ ಅಧಿಕಾರ ಉಪಯೋಗಿಸಿಕೊಂಡೇ ಇವತ್ತು ಭೂಮಿಯನ್ನು ಅವರು ಮಂಜೂರು ಮಾಡಿಕೊಂಡಿರುತ್ತದೆ. ಬಹುಶಃ ಒಂದು 100 ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸರ್ಕಾರಿ ಭೂಮಿಯನ್ನೇ ಮಾಡಿಕೊಂಡು ಭವನ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದಾರೆ. ಆದರೆ ಒಂದು ರಾಷ್ಟ್ರೀಯ ಪಕ್ಷ ಇರಲಿ, ಅವರ ಕಾಂಗ್ರೆಸ್ ಭವನ ಮಾಡಲಿಕ್ಕೆ ನಮ್ದು ಯಾವುದೇ ವಿರೋಧಗಳಿಲ್ಲ. ಆದರೆ ಇಷ್ಟೊಂದು ಖಾಸಗಿ ಜಾಗಗಳಿದೆ. ಬಹುಶಃ ಪುರಸಭೆಯಲ್ಲಿ ಇರುವಂತಹ ಸರ್ಕಾರ ಭೂಮಿಗಳಲ್ಲಿ ತುಂಬಾ ಕಡಿಮೆ. ಆದರೆ ಅದನ್ನು ಇವತ್ತು ಸರ್ಕಾರದ ಯಾವುದೇ ಸಾರ್ವಜನಿಕ ಉಪಯೋಗಕ್ಕೆ ಮಂಜೂರು ಮಾಡದೆ ತಮ್ಮ ಕಾಂಗ್ರೆಸ್ ಪಕ್ಷದ ಭವನಕ್ಕೆ ಮಂಜೂರು ಮಾಡಿಕೊಂಡಿರುವುದು ನಾವು ತುಂಬಾ ಖಂಡನೀಯವನ್ನು ಮಾಡ್ತೇವೆ. ಹಾಗೆ ಬೃಹತ್ ಪ್ರತಿಭಟನೆ ಮೂಲಕ ಇದನ್ನು ನಾವು 18ನೇ ಇಸ್ವಿಯಲ್ಲಿ ಅವತ್ತಿನ ಮುಖ್ಯಾಧಿಕಾರಿಗಳು ಕೊಡಕ್ಕಾಗೋದಿಲ್ಲ ಅನ್ನುವಂತ ಬರವನ್ನು ಕೊಟ್ಟಿದ್ದಾರೆ. ಅದೇ ಇನ್ನೊಂದು ಪ್ರತಿ ಇದೆ, ಕೊಡ್ಬೋದು ಅನ್ನೋಂತ ಎರಡಿದೆ. 18ನೇ ಇಸ್ವಿಯಲ್ಲಿ 2 ರೀತಿಯಾಗಿದೆ, ಎಲ್ಲಿಯವರೆಗೆ ಡೂಪ್ಲಿಕೇಟ್ ಆಗಿದೆ ನೋಡಿ. ಮುಖ್ಯ ರಸ್ತೆಯಲ್ಲಿರುವಂತಹ ಆ ಜಾಗ ನೀರು ಹರಿಯುವಂತ ಪರಮತ್ ತೋಡ್ ಅನ್ನುವಂಥ ದಾಖಲಾಗಿದೆ. ಒಂದು ಪತ್ರದಲ್ಲಿದೆ, ಅಲ್ಲಿ ಪರಮತ್ ತೋಡಿದೆ, ಕೊಡಕ್ಕಾಗೋದಿಲ್ಲ ಅಂತ. ಆದ್ರೆ ಇವತ್ತಿನ ಇವತ್ತಿನ ದಂಡಾಧಿಕಾರಿಗಳು, ಇವತ್ತಿನ ಮುಖ್ಯಾಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿದ್ದಾರೆ. ಸರ್ಕಾರವನ್ನ ಆಟ ಆಡ್ತಾ ಇದೆ. ಈ ರೀತಿಯವಾಗಿ ಮಾಡಿ ಆ ಶಾಲೆಯ ಪಕ್ಕದಲ್ಲಿರುವಂತಹ ಜಾಗವನ್ನ ಒಂದು ರಾಷ್ಟ್ರೀಯ ಪಕ್ಷದ ಕಚೇರಿ ಕೊಟ್ಟಿದ್ದಾರೆ. ಅಂದ್ರೆ ಕುಂದಾಪುರ ನಾಗರಿಕರು, ಕುಂದಾಪುರ ಜನಸಾಮಾನ್ಯರು, ಭಾರತೀಯ ಜನತಾ ಪಾರ್ಟಿಯವರು ಒಪ್ಪುವ ಪ್ರಶ್ನೆ ಇಲ್ಲ. ಯಾವ ಹೋರಾಟಗಾರರು ನಾವು ಬೀದಿಗಿಳ್ತೀವಿ ಅನ್ನುವಂತ ಮಾತ್ರ ಅಂತ ನನ್ನ ಮಾತಿಗೆ ಧನ್ಯವಾದ. ಸರ್